ಯಾವುದೇ ಕೆಲಸವನ್ನು ಮಾಡುವಾಗ ನಾನು ಇದನ್ನು ಮಾಡುತ್ತೇನೆ ಎಂಬ ಅಹಂಕಾರವನ್ನು ಬಿಟ್ಟು ಅದನ್ನು ನಾವು ಸೇವೆ ಎಂದು ಭಾವಿಸಿದರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಸಂಕಷ್ಟಗಳು ಬಂದಾಗ ಅದು ನಿಮ್ಮನ್ನು ಕುಗ್ಗಿಸಲು ಬರುವುದಿಲ್ಲ, ನಿಮ್ಮನ್ನು ಬಲಿಷ್ಠಗೊಳಿಸುವುದಕ್ಕೆ ಬರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಕತ್ತಲೆಯ ನಂತರ ಬೆಳಕು ಎನ್ನುವುದು ಬಂದೇ ಬರುತ್ತದೆ. ಹಾಗೆಯೇ ಕಷ್ಟದ ನಂತರ ಸುಖದ ಕಾಲ ಎನ್ನುವುದು ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತದೆ. ಅಲ್ಲಿಯವರೆಗೆ ತಾಳ್ಮೆ ಎನ್ನುವುದು ನಿಮ್ಮಲ್ಲಿ ಇರಬೇಕಾದಂಥದ್ದು ತುಂಬಾ ಅವಶ್ಯಕ. ದಾರಿ ಇಲ್ಲ ಎಂದು ನೀವು ತಿಳಿದುಕೊಂಡರೆ ಏನೂ ಕೂಡ ಮಾಡುವುದಕ್ಕೆ ಅಸಾಧ್ಯ. ಮನಸ್ಸು ಸರಿ ಇಲ್ಲ ಅಂತ ನಿಂತರೆ ಜೀವನವು ಸಾಗಿಸುವುದಕ್ಕೆ ಸಾಧ್ಯವೇ ಇಲ್ಲ. ಕಷ್ಟ ಬಂತು ಅಂತ ಕುಳಿತುಕೊಂಡರೆ ನಿಲ್ಲುವುದಕ್ಕೆ ಆಗುವುದಿಲ್ಲ. ಜೀವನದಲ್ಲಿ ಏನೇ ಬಂದರೂ ಕೂಡ ಮೆಟ್ಟಿ ನಡೆಯುತ್ತೇನೆ ಎನ್ನುವಂತಹ ಒಂದು ಹಂಬಲ ಎನ್ನುವುದು ನಿನ್ನಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ನೀನು ಮುಂದೆ ಬಂದೇ ಬರುತ್ತೀಯ. ಮದುವೆಯಾದ ಮಡದಿ ಮುಂದೆ ತಲೆ ಬಾಗುವುದು ಅಪರಾಧವಲ್ಲ. ಹುಟ್ಟಿದ ಮನೆ, ತಂದೆ ತಾಯಿ, ಒಡಹುಟ್ಟಿದವರನ್ನೆಲ್ಲವನ್ನ ಬಿಟ್ಟು ನೀವೇ ಸರ್ವಸ್ವ ಎಂದು ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿ ನಂತರ ಕೊನೆಯವರೆಗೂ ಕೂಡ ನಿಮ್ಮ ಜೀವನದ ಉದ್ದಕ್ಕೂ ಕೂಡ ನಿಮ್ಮ ಜೊತೆ ಬರುವ ಏಕೈಕ ಸಂಗಾತಿ ಅದು ನಿಮ್ಮ ಪತ್ನಿ. ಅವಳೊಂದಿಗೆ ನೀವು ಮನಸ್ತಾಪವನ್ನು ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಯಾರ ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವ ಭಾವನೆ ಎನ್ನುವುದು ಇರುತ್ತದೆಯೋ ದೇವರು ಅವರ ಜೀವನದಲ್ಲಿಯೂ ಕೂಡ ಯಾವುದರ ಕೊರತೆಯೂ ಕೂಡ ಬಾರದಂತೆ ನೋಡಿಕೊಳ್ಳುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಎಲ್ಲವೂ ಕೂಡ ನಿನ್ನ ಒಳ್ಳೆಯದಕ್ಕಾಗಿಯೇ ಆಗುತ್ತಿರುತ್ತದೆ. ನಿನ್ನ ನೋವನ್ನು ಮನುಷ್ಯರಲ್ಲಿ ಹೇಳಿಕೊಳ್ಳುವುದಕ್ಕೆ ಹೋಗಬೇಡ, ಅದನ್ನು ನಿನ್ನ ಬಲಹೀನತೆ ಎಂದುಕೊಳ್ಳುತ್ತಾರೆ. ನಿನ್ನ ಜೀವನದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಆದ್ಯತೆಯನ್ನು ಕೊಟ್ಟು ಅವನ ಬಳಿಯಲ್ಲಿ ನಿನ್ನ ಕಷ್ಟಗಳನ್ನು ಹೇಳಿಕೋ. ಅವನು ಖಂಡಿತವಾಗಿಯೂ ಕೂಡ ಮನುಷ್ಯರ ರೀತಿಯಲ್ಲಿ ಬೇರೆಯವರ ಹತ್ತಿರ ಹೇಳುವುದಕ್ಕೆ ಹೋಗುವುದೇ ಇಲ್ಲ. ಮನುಷ್ಯ ಯಾವ ಕುಟುಂಬದಲ್ಲಿ ಜನಿಸಿದರೂ ಕೂಡ ಪ್ರೀತಿಯನ್ನು ಹೊರಗಡೆ ಜನರಿಂದ ಪಡೆಯುತ್ತಾನೆ, ದ್ವೇಷವನ್ನು ತನ್ನದೇ ಮನೆಯವರಿಂದ ಅಥವಾ ಸಂಬಂಧದಿಂದ ಪಡೆಯುತ್ತಾನೆ. ಕಷ್ಟವೆನಿಸಿದರೂ ಕೂಡ ಇದೇ ಸತ್ಯವಾಗಿರುವಂತಹ ಮಾತು ಎನ್ನುವುದನ್ನು ಮರೆಯಲೇಬೇಡಿ. ನಾವು ಎಷ್ಟೇ ಬೇಜಾರಿನಲ್ಲಿ ಇದ್ದರೂ ಕೂಡ ನಮ್ಮ ಮನಸ್ಸಿಗೆ ಹತ್ತಿರ ಇರುವವರು ನಮ್ಮ ಕಣ್ಣ ಮುಂದೆ ಬಂದಾಗ ಆಗುವಂತಹ ಸಂತೋಷ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಅವರಿಂದ ನಮಗೆ ಸದಾ ಎಲ್ಲ ನೋವುಗಳನ್ನು ಕೂಡ ಮರೆಸುವಂತಹ ಶಕ್ತಿ ಅವರಲ್ಲಿ ಅಡಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕಷ್ಟಪಡುವಾಗ ಭಯ ಪಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಕಷ್ಟಪಡುವಾಗ ಮಾತ್ರ ಒಬ್ಬ ವ್ಯಕ್ತಿ ಒಂಟಿಯಾಗುತ್ತಾನೆ. ಕಷ್ಟದ ದಾರಿಯಿಂದ ಯಶಸ್ಸಿನ ದಾರಿಗೆ ಶ್ರೀಕೃಷ್ಣ ಪರಮಾತ್ಮನು ತರುತ್ತಾನೆ. ಯಶಸ್ಸಿನ ನಂತರ ಇಡೀ ಜಗತ್ತು ಆ ವ್ಯಕ್ತಿಯ ಜೊತೆಗೆ ನಿಲ್ಲುತ್ತದೆ. ಜೊತೆಯಲ್ಲಿ ಇಲ್ಲದೇ ಇರುವಂಥವರನ್ನು ಎಂದಿಗೂ ಕೂಡ ನೆನೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಜಗತ್ತು ಮನಃಶಾಂತಿಗಿಂತ ದೊಡ್ಡ ಸಂಪತ್ತು ಇನ್ನೊಂದು ಇರುವುದಿಲ್ಲ. ನೀವು ದೇಹವನ್ನು ಸರಿಪಡಿಸಿಕೊಳ್ಳಿ. ಏಕೆಂದರೆ ಈ ಜಗತ್ತಿನಲ್ಲಿ ನಿಮ್ಮ ದೇಹ ಎನ್ನುವುದು ನಿಮ್ಮೊಟ್ಟಿಗೆ ಸರಿಯಾಗಿ ಇದ್ದಾಗ ಏನು ಬೇಕಾದರೂ ಕೂಡ ನೀವು ಸಾಧನೆಯನ್ನು ಮಾಡಿ ತೋರಿಸಬಹುದು. ಈ ದೇಹದಲ್ಲಿ ಆತ್ಮ ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯವನ್ನು ಅನುಭವಿಸುತ್ತಿರುವಂತೆ ಮರಣದ ನಂತರ ಮತ್ತೊಂದು ದೇಹವನ್ನು ಪಡೆಯುತ್ತಾನೆ. ಇದನ್ನು ತಿಳಿದು ಜೀವನವನ್ನು ನಿರ್ವಹಿಸು. ಮನಸ್ಸಿಟ್ಟು ಮಾಡಿದಂತಹ ಕೆಲಸ, ಕಷ್ಟಪಟ್ಟು ದುಡಿದ ಹಣ, ಹಲವರೊಂದಿಗೆ ಹಂಚಿ ತಿನ್ನುವಂತಹ ಗುಣ, ಭಕ್ತಿಯಿಂದ ಮಾಡುವಂತಹ ದೇವರ ಆರಾಧನೆ ಎಂದಿಗೂ ಕೂಡ ನಮ್ಮ ಕೈಯನ್ನು ಬಿಡುವುದೇ ಇಲ್ಲ. ಕೃಷ್ಣನು ನಮ್ಮ ಮನಸ್ಸಿನ ಮನೆಯ ತುದಿಯಲ್ಲಿ ಇದ್ದಾನೆ. ಅವನನ್ನು ತಲುಪಲು ನಾವು ನಮ್ಮ ಮನಸ್ಸಿನ ಮನೆಯಲ್ಲಿ ಇರುವಂತಹ ಏಣಿಯ 8 ಮೆಟ್ಟಿಲುಗಳನ್ನು ಹತ್ತಬೇಕಾಗಿದೆ. ಆ ಮೆಟ್ಟಿಲುಗಳು ತುಂಬ ಕಠಿಣವಾಗಿದೆ. ಅದನ್ನು ತಲುಪಿದ ನಂತರ ನಮಗೆ ಅಲ್ಲಿ ಉಳಿದ 3 ಮೆಟ್ಟಿಲುಗಳನ್ನು ಕೃಷ್ಣನು ತಲುಪಲು ಸಹಾಯವನ್ನು ಮಾಡುತ್ತಾನೆ. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನೂ ಕೂಡ ಒಂಟಿ, ಚಂದ್ರನೂ ಕೂಡ ಒಂಟಿ ಆದರೂ ಕೂಡ ಅವರು ಜಗತ್ತಿಗೆ ಬೆಳಕನ್ನು ತೋರುತ್ತಿಲ್ಲವೇನು? ಒಂಟಿಯಾದಾಗಲೇ ನೀನು ಏನು ಎನ್ನುವ ಅರ್ಥ ನಿನಗೆ ತಿಳಿಯುವುದಕ್ಕೆ ಸಾಧ್ಯವಾಗುವುದು. ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು. ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕನ್ನು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗೂ ಸಾಕು. ಆಗ ನಿನ್ನ ಬದುಕು ಎನ್ನುವುದು ಧನ್ಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ.
ಭಗವಂತ ಹೇಳುತ್ತಾನೆ, ನೀ ತಪ್ಪು ಮಾಡುವ ಮುನ್ನ ನನ್ನನ್ನು ನೆನೆದರೆ ನಿನ್ನ ತಪ್ಪೇ ಮಾಡದಂತೆ ತಡೆಯುತ್ತೇನೆ. ನೀ ತಪ್ಪು ಮಾಡಿದ ಮೇಲೆ ನನ್ನನ್ನು ನೆನೆದರೆ ನಾನು ನಿನ್ನ ಪಶ್ಚಾತ್ತಾಪಕ್ಕೆ ಅಷ್ಟೇ ದಾರಿಯನ್ನು ತೋರಿಸುತ್ತೇನೆ. ಆಯ್ಕೆ ಮಾತ್ರ ನಿನ್ನದು ಎಂದು. ಅಂಥವರೊಂದಿಗೆ ಎಂದಿಗೂ ಕೂಡ ಇರುವುದಕ್ಕೆ ಹೋಗಬೇಡಿ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ಭಯ, ಏನಾಗುವುದೋ ಎಂದು ಯೋಚಿಸುತ್ತಾ ಕಾಲಹರಣವನ್ನು ಮಾಡಬೇಡ. ಮೇಲೊಬ್ಬ ಇರುವವನು ನಿನ್ನನ್ನು ಕಾಯಲು. ನಿನ್ನ ಕೆಲಸವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡು. ಏನೇ ಆದರೂ ಕೂಡ ನಿನ್ನ ಒಳಿತಿಗಾಗಿಯೇ ಎನ್ನುವುದನ್ನು ಮರೆಯಲೇಬೇಡ. ಎಲ್ಲರೆದುರೂ ಕೂಡ ಕೇಳು, ಎಲ್ಲರಿಂದಲೂ ಕೂಡ ಕಲಿ, ಎಲ್ಲರಿಂದ ತಿಳಿ. ಏಕೆಂದರೆ ಎಲ್ಲರಿಗೂ ಎಲ್ಲವೂ ತಿಳಿದಿರುವುದಿಲ್ಲ, ಆದರೆ ಎಲ್ಲರಿಗೂ ಏನಾದರೂ ಒಂದು ತಿಳಿದೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಜೀವನದಲ್ಲಿ ನಾವು ಒಬ್ಬ ಮನುಷ್ಯನಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿರುವಂತಹ 4 ವಿಚಾರಗಳನ್ನು ಈಗ ನೋಡೋಣ. 1ನೇದು, ನಮ್ಮನ್ನು ನಂಬಿದವರಿಗೆ ಮೋಸ ಎಂದಿಗೂ ಕೂಡ ಮಾಡಬಾರದು. 2ನೇದು, ನಮ್ಮನ್ನು ಪ್ರೀತಿಸಿದವರನ್ನು ಎಂದಿಗೂ ಕೂಡ ಕೈ ಬಿಡಲೇಬಾರದು. 3ನೇದು, ನಮ್ಮ ಅಗತ್ಯವಿದೆ ಎಂದು ಗೊತ್ತಾದ ಮೇಲೆ ತಪ್ಪಿಸಿಕೊಂಡು ಓಡಾಡಲೇಬಾರದು. 4ನೇದು, ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಕೂಡ ಮರೆಯಲೇಬಾರದು. ಒಂದು ಕಲ್ಲು ಒಂದು ಬಾರಿ ಮಾತ್ರ ಮಂದಿರಕ್ಕೆ ಹೋಗುತ್ತದೆ, ಹೋಗಿ ಅದು ದೈವತ್ವವನ್ನು ಪಡೆದುಕೊಳ್ಳುತ್ತದೆ. ಆದರೆ ಪ್ರತಿದಿನವೂ ಕೂಡ ಮಂದಿರಕ್ಕೆ ಹೋಗುವಂತಹ ಮನುಷ್ಯನು ಮಾತ್ರ ಕಲ್ಲಾಗಿಯೇ ಉಳಿದು ಬಿಡುತ್ತಾನೆ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ನಾವು ಕೂಡ ಜೀವನದಲ್ಲಿ ತಿಳಿದುಕೊಳ್ಳಬೇಕು ಅಲ್ಲವೇ? ಇಲ್ಲಿ ಯಾವುದು ಕೂಡ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ಬದುಕು ನಿಧಾನವಾಗಿ ಪಾಠವನ್ನು ಕಲಿಸುತ್ತದೆ. ನಿನ್ನ ತನವನ್ನು ಅಡವಿಟ್ಟು ಯಾರನ್ನೂ ಕೂಡ ನೀನು ಪ್ರೀತಿಸುವಂತಹ ಅಗತ್ಯವೇ ಇಲ್ಲ. ಏಕೆಂದರೆ ಇಲ್ಲಿ ಯಾರೂ ಕೂಡ ಯಾರಿಗೂ ಅನಿವಾರ್ಯ ಅನ್ನುವುದು ಇಲ್ಲವೇ ಇಲ್ಲ. ಸ್ವಲ್ಪ ಜನ ನಿನ್ನನ್ನು ಇಷ್ಟಪಡುತ್ತಾರೆ, ಇನ್ನು ಸ್ವಲ್ಪ ಜನ ಇಷ್ಟಪಟ್ಟವರಂತೆ ನಟಿಸುತ್ತಾರೆ, ಇನ್ನು ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ನಿನ್ನನ್ನು ಬಳಸಿಕೊಳ್ಳುತ್ತಾರೆ. ಇಷ್ಟೇ ಈ ಜೀವನ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಅಪಾರವಾಗಿರುವಂತಹ ಪ್ರತಿಭೆ ಮತ್ತು ಶಕ್ತಿ ಎನ್ನುವುದು ಅಡಗಿರುತ್ತದೆ. ಅದನ್ನು ಹೊರಗೆ ತರುವಂತಹ ನಾಯಕತ್ವ, ಮಾರ್ಗದರ್ಶನ ಮತ್ತು ಬೆಂಬಲ ಎನ್ನುವುದು ಸಿಕ್ಕಾಗ ಆ ಸಾಮರ್ಥ್ಯವು ವಿಕಾಸಗೊಳ್ಳುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಪ್ರಖ್ಯಾತತೆಯನ್ನು ಪಡೆದುಕೊಳ್ಳುವಂತಹ ಒಂದು ಚಾಕಚಕ್ಯತೆ ಎನ್ನುವುದು ಇದ್ದೇ ಇರುತ್ತದೆ. ಅದನ್ನು ನೀವು ಅರಿತುಕೊಂಡಾಗ ಮಾತ್ರ ಬದುಕಿನಲ್ಲಿ ನೀವು ಏನಾದರೂ ಒಂದು ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾದೀತು. ಈ ಪ್ರತಿಯೊಂದರಲ್ಲಿಯೂ ಕೂಡ ಸೌಂದರ್ಯ ಎನ್ನುವುದು ಇದೆ. ಗುರುತಿಸುವಂತಹ ಕಣ್ಣು ಬೇಕು. ಪ್ರತಿಯೊಬ್ಬರಲ್ಲಿಯೂ ಕೂಡ ಸಾಮರ್ಥ್ಯ ಎನ್ನುವುದು ಇದೆ. ಹೊರಗೆ ತರಬಲ್ಲಂತಹ ಶಕ್ತಿ ಎನ್ನುವುದು ಬೇಕೇ ಬೇಕು. ನಾವು ಬೇರೆಯವರ ಜೊತೆಗೆ ಎಂತಹ ಸಂಬಂಧವನ್ನು ಇಟ್ಟುಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಮ್ಮ ದುಃಖ ಮತ್ತು ನೋವು ನಿರ್ಧಾರವಾಗುತ್ತದೆ. ಜೀವನದಲ್ಲಿ ಯಾರೂ ಕೂಡ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ಸಮಸ್ಯೆ ಎದುರಾದಾಗ ವಾಸ್ತುದೋಷ, ಗೃಹದೋಷ, ಪಿತೃದೋಷ, ಜಾತಕದಲ್ಲಿ ದೋಷ ಎಂದು ನಾನಾ ದೋಷಗಳನ್ನು ಕಾಣುವಂತಹ ಜನರು ದೋಷಗಳು ನಮ್ಮಲ್ಲಿಯೇ ಅಡಗಿವೆ ಎಂಬ ಸತ್ಯವನ್ನು ಮರೆತು ಹೋಗುತ್ತಾರೆ. ಬೇವಿನ ಮರಕ್ಕೆ ಬೆಲ್ಲದ ಅಭಿಷೇಕವನ್ನು ಮಾಡಿದರೆ ಅದು ಹೇಗೆ ತಾನೇ ಸಿಹಿ ಆಗುವುದಿಲ್ಲವೋ ಹಾಗೆಯೇ ನಮ್ಮ ಜೀವನದಲ್ಲಿ ಇರುವಂತಹ ಕೆಲವೊಂದು ಸಂಬಂಧಗಳಿಗೆ ನಾವು ಎಷ್ಟೇ ಗೌರವವನ್ನು ಬೆಲೆಯನ್ನು ಕೊಟ್ಟರೂ ಕೂಡ ಅದು ಬೇವಿನಂತೆ ಕಹಿಯಾಗಿಯೇ ಇರುತ್ತದೆ ವಿನಃ ಎಂದಿಗೂ ಕೂಡ ಅದು ಸಿಹಿಯಾಗುತ್ತದೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಒಬ್ಬಂಟಿಯಾಗಿ ಇದ್ದಾಗ ನಿಮ್ಮ ಯೋಚನೆಗಳ ಮೇಲೆ ಹತೋಟಿ ಎನ್ನುವುದು ಇರಲಿ. ಅದು ನಿಮ್ಮ ಮೆದುಳನ್ನು ಆರೋಗ್ಯವನ್ನಾಗಿ ಮಾಡುತ್ತದೆ. ಜನರ ನಡುವೆ ಇದ್ದಾಗ ನಿಮ್ಮ ಮಾತಿನ ಮೇಲೆ ಹತೋಟಿ ಎನ್ನುವುದು ಇರಲಿ. ಅದು ನಿಮ್ಮ ಸಂಬಂಧವನ್ನು ಆರೋಗ್ಯವನ್ನಾಗಿ ಇಡಲು ಸಹಕಾರವನ್ನು ಮಾಡುತ್ತದೆ. ನಿನ್ನನ್ನು ಟೀಕಿಸುವವರ ಜೊತೆ ವಾದಕ್ಕೆ ಇಳಿಯುವುದರಿಂದ ಯಾವುದೇ ಪ್ರಯೋಜನ ಎನ್ನುವುದು ಇಲ್ಲ. ಸಾಧನೆಯ ಮೂಲಕವೇ ನೀನು ಅವರಿಗೆ ಉತ್ತರವನ್ನು ಕೊಡಬೇಕು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ಟೀಕಿಸುವವರು, ವ್ಯಂಗ್ಯ ಮಾಡುವವರು, ಹೀಯಾಳಿಸುವವರು ನಮ್ಮ ಜೀವನದಲ್ಲಿ ಅಗತ್ಯವಾಗಿ ಇರಬೇಕು. ಕಾರಣ ಅವರಿಗಷ್ಟೇ ಗೊತ್ತು ನಮ್ಮ ಸಾಮರ್ಥ್ಯ ಮತ್ತು ನಮ್ಮ ಸದಾ ಎಚ್ಚರದಿಂದ ಇರುವಂತೆ ಮಾಡುವಂತಹ ನಮ್ಮ ಕಾವಲುಗಾರರೇ ಅವರು ಆಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಸಂತೋಷವು ನಿನಗೆ ದೋಣಿ ಕಟ್ಟಲು ಕಲಿಸುತ್ತದೆ ಮತ್ತು ದುಃಖವು ಈಜಲು ಕಲಿಸುತ್ತದೆ. ಎರಡೂ ಕೂಡ ನಿನ್ನ ಪರಮಾರ್ಥಕ್ಕಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡ.
ಜೀವನದಲ್ಲಿ ನಿನ್ನನ್ನು ಕಷ್ಟಕ್ಕೆ ಸಿಲುಕಿಸುವಂತೆ ಮಾಡಿರುವಂತಹ ದೇವರು ನಾಳೆಯ ದಿನ ನೀನು ಆ ಕಷ್ಟವನ್ನು ಜಯಿಸಿ ಬಂದಾಗ ಒಳ್ಳೆಯ ಕ್ಷಣವನ್ನು ಕೂಡ ನೀನು ಅನುಭವಿಸುವಂತೆ ಮಾಡುತ್ತಾನೆ. ಯಾವುದು ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ. ನಿನ್ನ ಶತ್ರುಗಳನ್ನು ಯಾವಾಗಲೂ ಕೂಡ ಗೌರವದಿಂದ ನೋಡು, ಏಕೆಂದರೆ ಅವರಿಗೆ ಮಾತ್ರ ಗೊತ್ತು ನೀನು ಎಷ್ಟು ಒಳ್ಳೆಯ ವ್ಯಕ್ತಿ ಎಂದು. ಅವರು ನಿನ್ನ ಏಳಿಗೆಯನ್ನು ಸಹಿಸದೆ ನಿನ್ನನ್ನು ದ್ವೇಷವನ್ನು ಮಾಡುತ್ತಾರೆ ಅಷ್ಟೇ. ನೀನು 4 ದಿನ ದೂರ ಹೋಗಿ ಇರು. ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆ ಎನ್ನುವುದು ಬೇಡ. ಆದರೆ ನಿನ್ನ ತಂದೆ ತಾಯಿಗಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಅರ್ಧಕ್ಕೆ ಕೈ ಬಿಡುವುದಕ್ಕೆ ಹೋಗಲೇಬೇಡ. ಏಕೆಂದರೆ ದೇವರು ತಾನು ಖುದ್ದಾಗಿ ಬಂದು ನಿಮ್ಮನ್ನು ಮಾತನಾಡಿಸುವುದಕ್ಕೆ ಅಥವಾ ನಿಮ್ಮನ್ನು ನೋಡಿಕೊಳ್ಳುವುದಕ್ಕೆ ಆಗುವುದೇ ಇಲ್ಲ. ಹಾಗಾಗಿಯೇ ತಂದೆ ತಾಯಿಗಳನ್ನು ಸೃಷ್ಟಿ ಮಾಡಿರುತ್ತಾನೆ. ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರೇ ಬದುಕು. ಅವರು ನಿನ್ನ ಎದುರು ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವಂತಹ ಛಲ ಎನ್ನುವುದು ಎಚ್ಚರವಾಗಬೇಕು. ಇದನ್ನು ಅರಿತು ಜೀವನವನ್ನು ಮಾಡು. ಎಲ್ಲವೂ ಕೂಡ ನಿನ್ನ ಒಳ್ಳೆಯದಕ್ಕಾಗಿಯೇ ಆಗುತ್ತಿದೆ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ಯಾರೂ ಇಲ್ಲಿ ಶಾಶ್ವತವಾಗಿ ನಮ್ಮ ಜೊತೆಗೆ ಇರುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಮಿತಿಯಿಲ್ಲದೆ ಮೆರೆದವರನ್ನು ಗತಿಯಿಲ್ಲದ ಇರುವ ರೀತಿಯಲ್ಲಿ ಮಾಡುವುದೇ ಕರ್ಮ ಎನ್ನುವುದು. ಕರ್ಮ ಎನ್ನುವುದು ಸರಿಯಾದ ರೀತಿಯಲ್ಲಿ ಇದ್ದಾಗ ಜೀವನದಲ್ಲಿ ನಾವು ಏನು ಬೇಕಾದರೂ ಕೂಡ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಕರ್ಮವನ್ನು ಸರಿಯಾದ ರೀತಿಯಲ್ಲಿ ಮಾಡುವುದನ್ನು ನಾವು ಕಲಿಯಲೇಬೇಕು. ಇಲ್ಲವಾದರೆ ನಾವು ಜೀವನದಲ್ಲಿ ಅಂದುಕೊಂಡಿದ್ದೇವೆಂದಾದರೆ ಅದು ಆಗುವುದೇ ಇನ್ನೊಂದಾಗುತ್ತದೆ. ಯಾರಿಗೂ ಕೂಡ ಏನನ್ನ ಕೊಟ್ಟೆ ಎಂದು ಅಹಂಕಾರವನ್ನು ಪಡಬೇಡ. ಯಾರಿಗೂ ಗೊತ್ತು ನೀನು ಕೊಡುತ್ತಾ ಇರುವೆಯೋ ಅಥವಾ ಹಳೆ ಜನ್ಮದಲ್ಲಿ ಮಾಡಿರುವಂತಹ ಸಾಲವನ್ನು ವಾಪಸ್ಸು ಕೊಡುತ್ತಾ ಇರುವೆಯೋ ಎಂದು. ಸೋಲು ಬಂದಾಗ ನಿಲ್ಲಬೇಡ. ಅದು ಅಂತ್ಯ ಅಲ್ಲವೇ ಅಲ್ಲ, ಒಂದು ಪಾಠ ಮಾತ್ರ. ಮತ್ತೆ ಎದ್ದು ನಿಲ್ಲು. ಪ್ರತಿ ಪ್ರಯತ್ನವೂ ಕೂಡ ನಿನ್ನನ್ನು ಬಲಪಡಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಯಾರಿಗೂ ಕೂಡ ಏನನ್ನೂ ಹೇಳದೆಯೇ ಜೀವನವನ್ನು ನಿರ್ವಹಿಸು. ಯಾರು ಯಾವಾಗ ಹೇಗೆ ಬದಲಾವಣೆ ಆಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ ನೋಡು. ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಅದು ಒಳ್ಳೆಯದೇ ಆಗಲಿ ಕೆಡುಕೇ ಆಗಲಿ. ನಾವು ಯಾರಿಗೂ ಕೂಡ ಏನನ್ನ ಬಗೆಯದೆಯೇ ಸುಮ್ಮನೆ ಕಾದು ನೋಡಬೇಕು ಅಷ್ಟೇ. ಯಾರಿಗೆ ಏನೇನೋ ಕೊಟ್ಟೆ ಎಂದು ಅಹಂಕಾರವನ್ನು ಪಡಬೇಡ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರನ್ನು ಇಟ್ಟರೆ ಅದು ಏನು ತಾನೇ ಪ್ರಯೋಜನವಾದೀತು ಹೇಳಿ. ಕೊಡುವುದನ್ನು ಕಲಿ, ಅದೇ ಜೀವನದ ಅರ್ಥ. ಪ್ರೀತಿಯಿಂದ ಮಾಡಿದ ಕೆಲಸ ಎಂದಿಗೂ ಕೂಡ ಉಳಿಯುತ್ತದೆ. ಸ್ವಾರ್ಥ ಇಲ್ಲದೆ ಇರುವಂತಹ ಮನಸ್ಸು ದೇವರಿಗೆ ಹತ್ತಿರವಾಗುತ್ತದೆ. ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೆ ಎಂದು ಆಟ ಆಡುವುದಕ್ಕೆ ಹೋಗಬೇಡಿ. ನಿನ್ನನ್ನು ಆಟ ಆಡಿಸಲು ಮೇಲೆ ಒಬ್ಬ ಇರುತ್ತಾನೆ ಅನ್ನುವುದನ್ನು ಮರೆಯಲೇಬೇಡಿ. ಬಯಸಿದ್ದೆಲ್ಲ ಸಿಗುವಂತೆ ಇದ್ದಿದ್ದರೆ ಬಯಕೆಗೆ ಬೆಲೆ ಎನ್ನುವುದು ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲವನ್ನ ಹೇಳುವಂತೆ ಇದ್ದಿದ್ದರೆ ಮೌನಕ್ಕೆ ಅರ್ಥವೇ ಇರುತ್ತಿರಲಿಲ್ಲ. ತಪ್ಪುಗಳೇ ಆಗದೇ ಇದ್ದಿದ್ದರೆ ಹೊಸ ಪ್ರಯತ್ನವನ್ನು ಪಡುತ್ತಿರಲಿಲ್ಲ. ಕಣ್ಣೀರೇ ಬರದೇ ಇದ್ದರೆ ನಗುವಿನ ಆನಂದ ತಿಳಿಯುತ್ತಲೇ ಇರುತ್ತಿರಲಿಲ್ಲ. ಕಷ್ಟಗಳು ಎದುರಾದಾಗಲೇ ಜೀವನದ ಮೌಲ್ಯ ಎನ್ನುವುದು ಗೊತ್ತಾಗುವುದಕ್ಕೆ ಸಾಧ್ಯವಾದೀತು. ಬೀಳುವೆನೆಂದು ಭಯಪಟ್ಟು ಸುಮ್ಮನೆ ಕೊರಗಬೇಡ. ಬಿದ್ದರೂ ಎದ್ದು ನಿಲ್ಲುವ ಛಲ ಬಿಡಬೇಡ. ಮುಳ್ಳಿನ ಹಾದಿ ದಾಟಿದಾಗಲೇ ನಿನ್ನ ಜೀವನ ಏನು ಎನ್ನುವುದು ನಿನಗೆ ಅರ್ಥವಾಗುವುದಕ್ಕೆ ಸಾಧ್ಯವಾದೀತು. ಜೀವನ ಅನ್ನುವುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದು ಎಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕು ಎನ್ನುವಂತಹ ಛಲ ಎನ್ನುವುದು ಇರುತ್ತದೆ. ಪ್ರಯತ್ನ ಮಾಡದೆಯೇ ನನ್ನಿಂದ ಆಗದು ಎಂದು ಅಂದುಕೊಳ್ಳಬೇಡ. ಸೋಲು ಅಂತ್ಯ ಎನ್ನುವುದು ಅಲ್ಲ, ಅದು ಹೊಸ ಆರಂಭ. ಮೊದಲು ಹೆಜ್ಜೆಯನ್ನು ಇಡುವುದನ್ನು ಕಲಿತುಕೋ. ಯಾರಿಗೆ ಬೆಳಕು ಬೇಕೋ ಅವರಿಗೆ ಬೇಕಾಗು. ಬೇಡ ಎಂದವರಿಗೆ ಕಷ್ಟವಾಗುವ ಬದಲು ಬೇಕು ಅಂದವರಿಗೆ ಬೆಳಕಾಗು. ಅದೇ ನಿನ್ನ ಜೀವನಕ್ಕೆ ಒಳ್ಳೆಯ ದಾರಿಯನ್ನು ತೋರಿಸಿಕೊಡುತ್ತದೆ. ನಿನ್ನ ಜೀವನಕ್ಕೆ ಒಳ್ಳೆಯ ಮಾರ್ಗವನ್ನು ಅದು ಕೊಟ್ಟೇ ಕೊಡುತ್ತದೆ. ತಂದೆಯ ಸಂಪತ್ತಿನಲ್ಲಿ ಊಟ ಮಾಡಿ ಭೋಗಿಸಿದರೆ ಹಳಸಿದ್ದು ಉಂಡಂತೆ, ಇನ್ನೊಬ್ಬರ ಸಂಪತ್ತಿನ ಸಾಲ ಮಾಡಿ ಉಂಡರೆ ಎಂಜಲು ಉಂಡಂತೆ. ನಿನ್ನ ದುಡಿಮೆಯ ಸಂಪತ್ತಿನಲ್ಲಿ ಸವಿಸಿದರೆ ಮುಷ್ಟನ್ನವನ್ನು ನೀನು ಸವಿದಂತೆಯೇ ಆಗುವುದು. ಮೋಸ ಎಲ್ಲರೂ ಕೂಡ ಮಾಡುತ್ತಾರೆ, ಆದರೆ ನಂಬಿಕೆ ದ್ರೋಹ ಎನ್ನುವುದು ನಾವು ಅತಿಯಾಗಿ ಯಾರನ್ನು ನಂಬಿರುತ್ತೇವೆಯೋ ಅವರೇ ನಮಗೆ ಮಾಡುತ್ತಾರೆ.
ಅತಿಯಾಗಿ ಯಾರನ್ನೂ ಕೂಡ ನಂಬುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ. ನೀನು ಮಾಡಬಲ್ಲೆ ಎಂದು ನಿನಗೆ ನಂಬಿಕೆ ಇರಲಿ. ಆಗ ನೀನು ಅರ್ಧ ಗೆಲುವನ್ನು ಸಾಧಿಸಿದಂತೆಯೇ ಆಗುವುದು. ಜೀವನದ ನಿಜವಾದ ಸಂತೋಷವು ನಮ್ಮ ಬಳಿ ಇರುವುದಿಲ್ಲ. ಅದು ನಾವು ಏನನ್ನ ಇತರರೊಂದಿಗೆ ಹಂಚಿಕೊಳ್ಳುತ್ತೇವೆ ಎನ್ನುವುದರಲ್ಲಿಯೇ ಅಡಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾವುದೂ ಆಗಲಿ ಅದು ಒಳ್ಳೆಯದನ್ನೇ ಆಗಲಿ, ಯಾವುದು ಆಗುತ್ತಿದೆಯೋ ಅದು ಒಳ್ಳೆಯದಕ್ಕೆ ಆಗುತ್ತಿದೆ, ಯಾವುದು ಆಗಲಿದೆಯೋ ಅದು ಕೂಡ ಒಳ್ಳೆಯದಕ್ಕೆ ಆಗಲಿದೆ. ಕಲ್ಲುಗಳ ಮಧ್ಯೆ ಬೆಳೆದ ಸಸಿಯು ಹೂ ಬಿಡುತ್ತದೆ ಅಂದ ಮೇಲೆ ಬಡತನದ ಮಧ್ಯೆ ಬೆಳೆದವರು ಕೂಡ ಯಶಸ್ಸು ಕಾಣುತ್ತಾರೆ. ಶ್ರಮ ಎನ್ನುವುದು ಬೇಕು ಅಷ್ಟೇ. ನಿಶಬ್ದದಲ್ಲಿ ಕೆಲಸ ಮಾಡಿ ಯಶಸ್ಸು ನಿಮ್ಮ ಧ್ವನಿಯಲ್ಲಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ದುಃಖದಲ್ಲಿ ಅತಿಯಾದ ಹುಗ್ಗು ಭಯ ಕ್ರೋಧಗಳಿಂದ ಮುಕ್ತನಾಗುವನು. ನಿಶಬ್ದಗಳಿಂದಾಗಿ ಪರಮಶಾಂತಿಯನ್ನು ಪಡೆಯುವವನು. ಮನುಷ್ಯನಿಗೆ ಜೀವನದಲ್ಲಿ ಕಷ್ಟಗಳು ಬೇಕು, ಏಕೆಂದರೆ ಅವು ಯಶಸ್ಸನ್ನು ಆನಂದಿಸುವುದಕ್ಕೆ ಅವಶ್ಯಕವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಮ್ಮ ದೊಡ್ಡದಾಗಿರುವಂತಹ ದೌರ್ಬಲ್ಯವೇ ಸೋಲನ್ನು ಒಪ್ಪಿಕೊಳ್ಳುವುದು. ಯಶಸ್ಸಿನ ಖಚಿತವಾಗಿರುವಂತಹ ಮಾರ್ಗ ಏನೆಂದರೆ ಯಾವಾಗಲೂ ಕೂಡ ಇನ್ನೊಮ್ಮೆ ಪ್ರಯತ್ನಿಸುವುದು. ಆಗಲೇ ನಾವು ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾದೀತು. ನಿನ್ನ ಕರ್ಮದ ಮೇಲೆ ಮಾತ್ರ ನಿನಗೆ ಅಧಿಕಾರವಿದೆ, ಅದರ ಫಲದ ಮೇಲೆ ನಿನಗೆ ಅಧಿಕಾರ ಎನ್ನುವುದು ಇಲ್ಲವೇ ಇಲ್ಲ. ಮಾಡುತ್ತಿರುವಂತಹ ಕರ್ಮವನ್ನು ಪ್ರಾಮಾಣಿಕವಾಗಿ ನಿರಂತರವಾಗಿ ಶ್ರಮಪಟ್ಟು ಮಾಡುವುದನ್ನು ಕಲಿತುಕೋ. ನಿನ್ನ ಶ್ರಮಕ್ಕೆ ಯಾವಾಗ ಪ್ರತಿಫಲವನ್ನು ಕರುಣಿಸಬೇಕೋ ಆ ದೇವ ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿದಿದೆ. ಅವನು ಕಣ್ಣು ತೆರೆದಾಗ ಮಾತ್ರ ನಿನ್ನ ಕಷ್ಟಕ್ಕೆ, ನಿನ್ನ ಶ್ರಮಕ್ಕೆ ಪ್ರತಿಫಲ ಎನ್ನುವುದು ದೊರೆಯುವುದಕ್ಕೆ ಸಾಧ್ಯವಾದೀತು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ನಿನ್ನ ಕರ್ತವ್ಯದ ಮೇಲೆ ಗಮನವಿರಲಿ, ನಂಬಿಕೆ ನನ್ನ ಮೇಲೆ ಇರಲಿ, ನಾನು ಇದ್ದೇನೆ ನಿನ್ನನ್ನು ರಕ್ಷಣೆಯನ್ನು ಮಾಡುವುದಕ್ಕೆ ಎಂದು ಹೇಳುತ್ತಾನೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ನಮಗಿಂತ ಕಷ್ಟದಲ್ಲಿ ಇರುವವರನ್ನು ನೋಡಿ ಬದುಕಿದರೆ ಸಂಬಳದಲ್ಲಿ ಸ್ವಲ್ಪ ಉಳಿಯುತ್ತದೆ. ನಮಗಿಂತ ಸಿರಿವಂತರನ್ನು ನೋಡಿ ಬದುಕಿದರೆ ಸಂಬಳದ ಜೊತೆಗೆ ಮೈ ತುಂಬ ಸಾಲ ಎನ್ನುವುದು ಆಗುತ್ತದೆ. ಜೀವನದಲ್ಲಿ ನಿನ್ನ ಮೇಲೆ ನಂಬಿಕೆ ಇಲ್ಲದೆ ಇರುವವನು ಯಾವುದನ್ನು ಕೂಡ ಸಾಧಿಸಲಾರ. ಆತ್ಮವಿಶ್ವಾಸವೇ ನಿಜವಾದ ಶಕ್ತಿ. ಯಶಸ್ಸು ಬಂದಾಗ ಜಗತ್ತು ನಿನ್ನ ಜೊತೆ ಇರುತ್ತದೆ, ಸೋಲು ಬಂದಾಗ ನಿನ್ನ ಧೈರ್ಯ ಮಾತ್ರ ನಿನ್ನ ಜೊತೆಯಲ್ಲಿ ಉಳಿಯುತ್ತದೆ. ನಿನ್ನ ಜೀವನದ ಹೋರಾಟ ಯಾರಿಗೂ ಕೂಡ ಕಾಣದೆಯೇ ಇರಬಹುದು, ಆದರೆ ದೇವರು ನೋಡಿರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡ. ನಿನ್ನ ಯಶಸ್ಸನ್ನು ನೋಡಿದಾಗ ಬಹಳ ಜನರು ನಿನ್ನ ಜೊತೆಯಲ್ಲಿ ಇರುತ್ತಾರೆ, ಆದರೆ ಕಷ್ಟದ ಸಮಯದಲ್ಲಿ ಕೆಲವರು ಮಾತ್ರ ಉಳಿಯುತ್ತಾರೆ. ಅವರೇ ನಿನ್ನ ನಿಜವಾದ ಸಂಬಂಧಗಳು. ಯಾರನ್ನ ಎಲ್ಲಿ ಇಡಬೇಕೋ ಅಲ್ಲಿಯೇ ಇಡಬೇಕು. ಅದನ್ನು ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಅವರಿಗೆ ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದೇವಲ್ಲ, ಅದೇ ನಾವು ಮಾಡುವಂತಹ ದೊಡ್ಡ ತಪ್ಪು. ಸಂಕಷ್ಟಗಳು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ಬಲವಾಗಿಸಲು ಬರುತ್ತದೆ. ಧೈರ್ಯದಿಂದ ಎದುರಿಸುವ ಜಯ ನಿನ್ನದು ಹಾಗೆ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಒಳ್ಳೆಯ ಸಮಯ ಎನ್ನುವುದು ಕೊಂಚ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಕೋಪವು ಮನುಷ್ಯನ ಬುದ್ಧಿಯನ್ನು ನಾಶಪಡಿಸುತ್ತದೆ. ಬುದ್ಧಿ ನಾಶವಾದರೆ ಮನುಷ್ಯನ ಸರ್ವನಾಶವಾಗುತ್ತದೆ. ಆದ್ದರಿಂದ ಸಮಾಧಾನದಿಂದ ಇರುವುದನ್ನು ಕಲಿತುಕೊಳ್ಳಿ. ಅತಿಯಾದ ಕೋಪ ನಿಮ್ಮನ್ನು ನಿಮ್ಮ ಜೀವನದಿಂದಲೇ ದೂರ ತಳ್ಳುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಮೂರ್ಖರ ನಡುವೆ ನಾವು ಮೌನವಾಗಿ ಇರಬೇಕು. ಬುದ್ಧಿವಂತರ ನಡುವೆ ನಾವು ಬುದ್ಧನಂತೆ ಇರಬೇಕು. ಸಂತರ ನಡುವೆ ನಾವು ಸೌಮ್ಯತೆಯಿಂದ ಇರಬೇಕು. ಸಂಬಂಧಗಳ ನಡುವೆ ನಾವು ಸಂಸ್ಕಾರದಿಂದ ಇರಬೇಕು. ದೀನರ ನಡುವೆ ನಾವು ಧರ್ಮದಿಂದ ಇರಬೇಕು. ಗುರಿ ಪ್ರಪಂಚವೇ ಬೆರಗಾಗುವ ಮಿಂಚು ಹೊರೆಯಾಗುವಂತೆ ಇರಬೇಕು. ಬದುಕಬೇಕು ನಮ್ಮ ಇಚ್ಛೆಯಂತೆ. ಯಾರು ನಮ್ಮನ್ನು ಪ್ರೀತಿಸದೇ ಇದ್ದರೂ ಏನಂತೆ? ಈ ಬದುಕು ಯಾವಾಗಲೂ ಕೂಡ ಒಬ್ಬಂಟಿಯಂತೆ. ನಿಮಗೇಕೆ ಬೇಕು ಬೇರೆಯವರ ಚಿಂತೆ? ಬದುಕು ನಿನ್ನಂತೆ. ಬೇರೆಯವರ ಚಿಂತೆಯನ್ನು ಬಿಟ್ಟು ನಿನ್ನ ಮೇಲೆ ನೀನು ಗಮನವನ್ನು ಕೊಟ್ಟು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡು. ಜೀವನದ ತತ್ವ ಯಾವುದೂ ಕೂಡ ಶಾಶ್ವತವಲ್ಲ. ದುಃಖ ಕ್ಷಣಿಕ, ಭವಿಷ್ಯ ನಿಮ್ಮದು. ನಿನ್ನೆಯ ದುಃಖ ಇಂದಿಲ್ಲ, ಇಂದಿನದ್ದು ನಾಳೆ ಉಳಿಯುವುದಿಲ್ಲ.
ವರ್ತಮಾನದಲ್ಲಿ ಜೀವಿಸಿ ಶಾಂತಿಯನ್ನು ಕಂಡುಕೊಳ್ಳಿ. ಜೀವನ ಎನ್ನುವುದು ಖಂಡಿತವಾಗಿಯೂ ಕೂಡ ಒಳ್ಳೆಯ ದಾರಿಯನ್ನು ನಿಮಗೆ ತೋರಿಸಿಯೇ ತೋರಿಸುತ್ತದೆ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು. ಏಕೆಂದರೆ ನಮ್ಮ ಮಾತು, ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎಂದು ಅನಿಸಿಬಿಡುತ್ತದೆ. ಇದನ್ನು ಮರೆಯಲೇಬೇಡಿ. ಎಂದಿಗೂ ಕೂಡ ಅತಿಯಾದ ಅವಲಂಬನೆ ಎನ್ನುವುದು ಯಾರ ಮೇಲೆಯೂ ಕೂಡ ಇಟ್ಟುಕೊಳ್ಳಬಾರದು. ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ ಅಲ್ಲವೇ? ಒಬ್ಬಂಟಿಯಾಗಿ ಇರುವುದನ್ನು ಕಲಿತುಕೊಳ್ಳಿ. ಒಬ್ಬಂಟಿ ಎನ್ನುವುದು ನಿಮ್ಮನ್ನು ಎಲ್ಲವನ್ನೂ ಕಲಿಸಿಕೊಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಸಂಕಷ್ಟದಲ್ಲಿ ಇದ್ದಾಗ ಎಂದಿಗೂ ಕೂಡ ತಾಳ್ಮೆಯನ್ನು ಕಳೆದುಕೊಳ್ಳಲೇಬೇಡ. ದುಃಖದಲ್ಲಿ ಇದ್ದಾಗ ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆ ಆಗಲೇಬೇಡ. ಅತಿಯಾಗಿ ನೀನು ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ಕೋಪದಲ್ಲಿ ಇದ್ದಾಗ ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡ. ಎಲ್ಲದಕ್ಕೂ ಕೂಡ ಪರಿಹಾರ ತಾಳ್ಮೆಯಿಂದ ಇರುವುದು. ಫಲದ ನಿರೀಕ್ಷೆ ಇಲ್ಲದೆ ಕರ್ಮವನ್ನು ಮಾಡು. ಕರ್ಮದ ದಾರಿಯಲ್ಲಿ ಸದಾ ನಡೆಯಲು ಕೆಲವು ಕಾಲಕ್ಕೆ ತಕ್ಕಂತೆ ಸರಿಯಾಗುತ್ತದೆ. ನಿನ್ನ ಮೇಲೆ ನಂಬಿಕೆ ಎನ್ನುವುದು ಇರಲಿ. ಖಂಡಿತವಾಗಿಯೂ ಕೂಡ ನಿನಗೆ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.